ಅರವಿಂದ್ ಕೇಜ್ರಿವಾಲ್ಗೆ ಮಹಾ ದೋಖ. ಇಂದ್ರಪ್ರಸ್ಥ ಗೆದ್ದವರ ಮೇಲೆ ಭಾರಿ ಅನುಮಾನ. ಸಾರಾಯಿಯಿಂದಲೇ ಸೋತಿಲ್ಲ ಕೇಜ್ರಿವಾಲ್, ಅಲ್ಲೇನೋ ಸಮಥಿಂಗ್ ರಾಂಗ್ ನಡೆದಿದೆ. ಅರವಿಂದ್ ಕೇಜ್ರಿವಾಲ್ಗೆ ಮಹಾ ದೋಖದ ಇಂಚಿಂಚು ಮಾಹಿತಿಯನ್ನ ಈ ಕ್ಷಣ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್ ಎಕ್ಸ್ಕ್ಲೂಸಿವ್ ಮೆಗಾ ಸ್ಟೋರಿ. ಪಾಂಡವರ ರಾಜಧಾನಿಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಮಹಾ ದೋಖ ಆಯ್ತಾ? ಇಂದ್ರಪ್ರಸ್ಥ ಗೆದ್ದವರ ಮೇಲೆ ಅನುಮಾನ, ಪ್ರಶ್ನಾರ್ಥಕ ಚಿಹ್ನೆ ಈಗ ಚರ್ಚೆಯಾಗ್ತಾ ಇದೆ. ಸಾರಾಯಿಯಿಂದಲೇ ಸೋತಿಲ್ಲ ಕೇಜ್ರಿವಾಲ್, ಹಾಗಾದ್ರೆ ಅಲ್ಲಿ ನಡೆದಿದ್ದೇನು? ಗೆದ್ದವರ ಕುತಂತ್ರದಿಂದ ಕುಗ್ಗಿ ಹೋದ್ರ ಅಣ್ಣಾ ಹಜಾರೆಯ ಶಿಷ್ಯ. ಕೇಂದ್ರಾಡಳಿತ ಪ್ರದೇಶದ ಜನರ ಓಟ್ ಹ್ಯಾಕ್ ಆಯ್ತಾ? ಆಮ್ ಆದ್ಮಿಗೆ ಕಮಲ ಕಲಿಗಳು ಮಾಡಿದ್ರ ಮಹಾ ದೋಖ. ಪಾಂಡವರ ರಾಜಧಾನಿಯಲ್ಲಿ ಇದೆಂತಹ ಅನ್ಯಾಯ? ಹಾಗಾದ್ರೆ ಅಣ್ಣಾ ಹಜಾರೆಯ ಜೊತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿಕೊಂಡು ದೆಹಲಿಯ, ಧಾರಾವಿಯ ಮಧ್ಯಮ ವರ್ಗ, ಬಡವರ್ಗ, ಶ್ರೀಮಂತ ವರ್ಗ, ವಲಸೆಯ ವರ್ಗ, ಲೇಬರ್ ಕ್ಲಾಸ್ ಎಲ್ಲರ ಮನಸ್ಸನ್ನ ಗೆದ್ದಿದ್ದ ಅರವಿಂದ್ ಕೇಜ್ರಿವಾಲ್ 2015ರಲ್ಲಿ 60ಕ್ಕೂ ಹೆಚ್ಚು ಸ್ಥಾನವನ್ನ ಗೆದ್ದಿದ್ದ. 2020ರಲ್ಲಿ 60ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ದ. ಕೇವಲ 3 ಸ್ಥಾನದ ಇತಿಹಾಸವಿದ್ದ ಬಿಜೆಪಿ ಏಕಾಏಕಿ 40ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ. ಅರವಿಂದ್ ಕೇಜ್ರಿವಾಲ್ ಕ್ಷೇತ್ರದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಓಟು ಈ ಬಾರಿಯ ಎಲೆಕ್ಷನ್ನಲ್ಲಿ. ಒಂದು ಕಡೆ ನಾನಾ ಚರ್ಚೆಗಳು. ಎಲೆಕ್ಷನ್ಗೂ ಮುಂಚಿತವಾಗಿ ಅರವಿಂದ್ ಕೇಜ್ರಿವಾಲ್ರನ್ನ ಬಂಧನ ಮಾಡಲಾಯಿತು. ಅರವಿಂದ್ ಕೇಜ್ರಿವಾಲ್ಗೆ ಮತ ಪ್ರಚಾರ ಮಾಡೋದಕ್ಕೆ ಅವಕಾಶಗಳನ್ನು ಕೂಡ ಕೊಡಲಿಲ್ಲ. ಆದರೆ ಘನ ನ್ಯಾಯಾಲಯ ಒಂದಷ್ಟು ಅವಕಾಶಗಳನ್ನು ಕೊಡ್ತು, ಆದರೆ ಸಾಕಾಗದ ರೀತಿಯಲ್ಲಿತ್ತು. ಅದರರ್ಥ ಘನ ನ್ಯಾಯಾಲಯವನ್ನ ಯಾರೂ ಕೂಡ ದೂಷಣೆ ಮಾಡ್ತಾ ಇಲ್ಲ. ಘನ ನ್ಯಾಯಾಲಯ ಅರವಿಂದ್ ಕೇಜ್ರಿವಾಲ್ಗೆ ಕೊಡಬೇಕಾದಂಥ ಅವಕಾಶವನ್ನ ಕೊಡ್ತು, ಆದರೆ ಬಿಜೆಪಿ ಕುತಂತ್ರವೂ ಇತ್ತು ಎನ್ನುವಂತಹದ್ದು. ಅದರರ್ಥ ಅರವಿಂದ್ ಕೇಜ್ರಿವಾಲ್ರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಈ ಹಿಂದಿನಿಂದಲೂ ಕೂಡ ಬಿಜೆಪಿ ಸರ್ಕಸ್ ಮಾಡ್ತಾ ಇತ್ತು. ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಒಂದಷ್ಟು ದಿವಸದ ಮುಂಚಿತವಾಗಿಯೇ ಹೇಳಿದ್ರು, 10 ರಿಂದ 16 ಆಪ್ ಮುಖಂಡರನ್ನ ಖರೀದಿ ಮಾಡುವಂತಹ ಷಡ್ಯಂತ್ರ ನಡೀತಾ ಇದೆ ಅಂತ. ಒಬ್ಬೊಬ್ಬರಿಗೂ ಕೂಡ 15 ಕೋಟಿಯನ್ನ ಕೊಡಲಾಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಬೆಂಬಲಿಗರನ್ನ ಹಿಡಿದಿಡಲಾಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ರಿಗೆ ಬೆಂಬಲಿತವಾದಂತಹ ಕ್ಷೇತ್ರಗಳಲ್ಲಿ ಮತ ಪಟ್ಟಿಯಲ್ಲಿ ಮತದಾನರ ಹೆಸರನ್ನ ಅಳಿಸಿ ಹಾಕಲಾಗ್ತಾ ಇದೆ. ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಸೋಲಿಸೋದಕ್ಕೆ ನಡೆಯಿತು ವಾಮ ಮಾರ್ಗ ಎನ್ನುವಂತಹದ್ದು. ಬಿಜೆಪಿಯಿಂದ ಯಾವ ಯಾವ ಕೃತ್ಯಗಳಾಗಿರಬಹುದು ಅಂತ ಆಮ್ ಆದ್ಮಿ ಅವರು ಈಗ ಆರೋಪ ಮಾಡ್ತಾ ಇದ್ದಾರೆ. ಒಂದು, ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೇಳಿ ಬಂದಿದ್ದ ಅಬಕಾರಿ ನೀತಿ ಹಗರಣ. ಆ ಹಗರಣದಲ್ಲಿ 2613 ಕೋಟಿ. ಈ ಅಬಕಾರಿ ನೀತಿ ಹಗರಣ ಏನು ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈ ಅಬಕಾರಿ ನೀತಿಯಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ವೈನ್ ಶಾಪ್ ಮಾಡೋದಕ್ಕೆ ಅನುಮತಿ, ಜೊತೆಗೆ ಅವರಿಗೆ ಲೈಸೆನ್ಸು. ಆ ಲೈಸೆನ್ಸ್ನಲ್ಲಿ ಲಂಚವನ್ನು ಪಡಿತಾ ಇದ್ರು ಅರವಿಂದ್ ಕೇಜ್ರಿವಾಲ್. ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಸೇರಬೇಕಾಗಿದ್ದ ಹಣ. 2631 ಕೋಟಿ ಹಗರಣ. ಅದರ ನೇತೃತ್ವ ವಹಿಸಿದ್ದು ಅರವಿಂದ್ ಕೇಜ್ರಿವಾಲ್. ಹಾಗಾಗಿ ಅವರನ್ನು ಬಂಧನ ಮಾಡಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದುಕೊಂಡ್ರು. ಆ ಹಗರಣ ಇಡೀ ದೆಹಲಿಯ ಜನತೆಯನ್ನ ಕಾಡತೊಡಗಿತು. ಜೊತೆಗೆ ಬಿಜೆಪಿಯವರು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಅಪಪ್ರಚಾರವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ನಾವು ಹೇಳ್ತಾ ಇರುವಂತ ಅಪರಾಧ ಅಲ್ಲ, ಆರೋಪ ಅಲ್ಲ. ಆಪ್ ಪಾರ್ಟಿಯ ಮುಖಂಡರು ಹೇಳ್ಕೊಳ್ತಾ ಇರ್ತಕ್ಕಂಥ ಆರೋಪ. ಬಿಜೆಪಿಯವರು ಅರವಿಂದ್ ಕೇಜ್ರಿವಾಲ್ ರವರ ವೈಯಕ್ತಿಕ ಬದುಕು ಐಷಾರಾಮಿಯಾಗಿದೆ, ನಿಮ್ಮ ಮುಂದೆ ಮಾತ್ರ ಅರವಿಂದ್ ಕೇಜ್ರಿವಾಲ್ ಸಾಮಾನ್ಯನಂತೆ ಬದುಕ್ತಾ ಇದ್ದಾನೆ, ಅದೊಂದು ಡಂಭಾಚಾರ ಮತ್ತು ಅದೊಂದು ನಕಲಿ ವೇಷ, ಅವರ ಅಸಲಿ ವೇಷವೇ ಬೇರೆ ಇದೆ.
ಅವರ ವೈಯಕ್ತಿಕ ಬದುಕು ಬೇರೆ ಇದೆ. ಸಿಎಂ ನಿವಾಸಕ್ಕೆ 31 ಕೋಟಿ ಖರ್ಚು ಮಾಡಲಾಗಿದೆ. ಅವೆಲ್ಲವೂ ಕೂಡ ದುಂದು ವೆಚ್ಚಗಳು. ಸರ್ಕಾರದ ಖಜಾನೆಯಿಂದ ಸಿಎಂ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗ ಕೇಳಿ ಬರ್ತಾ ಇರ್ತಕ್ಕಂಥ ಆರೋಪ ಅರವಿಂದ್ ಕೇಜ್ರಿವಾಲ್ಗೆ ಮಹಾ ದೋಖ ಆಗಿದೆ. ಇಂದ್ರಪ್ರಸ್ಥ ಗೆದ್ದವರ ಮೇಲೆ ಅನುಮಾನಗಳು ಹುಟ್ಟಿದೆ. ಸಾರಾಯಿಯಿಂದಲೇ ಸೋತಿಲ್ಲ ಕೇಜ್ರಿವಾಲ್, ಅಂದ್ರೆ ಅಬಕಾರಿ ನೀತಿಯಿಂದ ಸೋತಿಲ್ಲ ಎನ್ನುವಂತಹದ್ದು. ಗೆದ್ದವರ ಕುತಂತ್ರದಿಂದ ಕುಗ್ಗಿ ಹೋದ್ರ ಹಾಗಾದ್ರೆ ಹಜಾರೆಯ ಶಿಷ್ಯ. ಕೇಂದ್ರಾಡಳಿತ ಪ್ರದೇಶದ ಜನರ ವೋಟ್ ಹ್ಯಾಕ್ ಆಯ್ತಾ? ಆಮ್ ಆದ್ಮಿಗೆ ಕಮಲ ಕಲಿಗಳು ಮಾಡಿದ್ರ ವೋಟ್ ದೋಖ. ಪಾಂಡವರ ರಾಜಧಾನಿಯಲ್ಲಿ ಆಮ್ ಆದ್ಮಿಗೆ ಅನ್ಯಾಯ. ಆಪ್ ಎಡವಿದ್ದಲ್ಲ, ಆಪನ್ನ ಕೆಡವಲಾಗಿದೆ. ಅಂದ್ರೆ 3 ಕ್ಷೇತ್ರವನ್ನ ಮಾತ್ರ ಗೆದ್ದಿದ್ದ ಒಂದು ಬಿಜೆಪಿ ಏಕಾಏಕಿ 40ಕ್ಕೂ ಹೆಚ್ಚು ಕ್ಷೇತ್ರವನ್ನ ಗೆಲ್ಲುತ್ತೆ ಅನ್ನೋದಾದ್ರೆ ಅಲ್ಲಿ ಬಿಜೆಪಿಯ ಷಡ್ಯಂತ್ರಗಳು ಅಡಗಿದೆ. ಬಿಜೆಪಿಯ ಅಸಂವಿಧಾನಿಕವಾದಂತಹ ಸೂತ್ರಗಳು ಪ್ರಯೋಗ ಆಗಿದೆ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ನೋಡಿ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ತಂಗಡಗಿ ಒಂದು ಆರೋಪ ಮಾಡಿದ್ರು. ಕರ್ನಾಟಕವನ್ನ ಗೆಲ್ಲಿಸಿದ್ರು ಬಿಜೆಪಿ. ಅಂದ್ರೆ ಇವಿಎಂ ಕರ್ನಾಟಕದಲ್ಲಿ ಏನನ್ನೂ ಮಾಡಲಿಲ್ಲ ಬಿಜೆಪಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಬಿಜೆಪಿ ತೀರ್ಮಾನ ಮಾಡ್ತು ಅಂತೇಳಿ ತಂಗಡಿಗೆ ಹೇಳಿದ್ರು. ಅವರಿಗೆ ಯಾವ್ಯಾವ ರಾಜ್ಯ ಬೇಕು ಅನುಮಾನ ಬಾರದ ಹಾಗೆ ಒಂದೊಂದು ರಾಜ್ಯಕ್ಕೂ ಕೂಡ ಗೆಲುವನ್ನ ಕೊಡ್ತಾರೆ, ಕೆಲವೊಂದು ರಾಜ್ಯವನ್ನ ಕಬಳಿಸ್ತಾರೆ. ಹರಿಯಾಣ, ಜಾರ್ಖಂಡು, ಹೀಗೆ ಮಹಾರಾಷ್ಟ್ರ, ಹೀಗೆ ನಾನಾ ರಾಜ್ಯಗಳ ಚುನಾವಣೆ ನಡೆದಾಗ ಇಂತಹದ್ದೊಂದು ರಾಜ್ಯ ಬೇಕು ಅಂದ್ರೆ ಅಲ್ಲಿ ಇವಿಎಂನಲ್ಲಿ ಆಟ ಆಡಿ ಆ ರಾಜ್ಯವನ್ನು ಗೆಲ್ತಾರೆ. ಇದು ತಂಗಡಗಿ ಆರೋಪ. ಅದರ ಬೆನ್ನಲ್ಲೇ ಈಗ ನೋಡಿ ಅರವಿಂದ್ ಕೇಜ್ರಿವಾಲ್ ಹೀಗೆ ಹೇಳ್ತಿದ್ದಾರೆ. ನಾನಾ ತರಹದ ಆರೋಪಗಳನ್ನ ಈಗ ಎದುರಿಸ್ತಾ ಇದ್ದಾರೆ ಬಿಜೆಪಿ. ಹಾಗಾದ್ರೆ ಇಂದ್ರಪ್ರಸ್ಥ ಗೆದ್ದವರಿಂದ ಅನ್ಯಾಯ ನಡೀತಾ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಅರವಿಂದ್ ಕೇಜ್ರಿವಾಲ್ರ ಹೀನಾಯ ಸೋಲು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ.